ನಮಸ್ತೆ ಜೆಪ್ಟಾನ್ಸ್. ನಾನು ನಿಮ್ಮ ಸ್ನೇಹಿತ ಮಾರ್ಗದರ್ಶಿ ಸನ್ನಿ. ನಾನು ಈಗ ಒಂದು ಡೆಲಿವರಿಯನ್ನು ಮಾಡಲಿದ್ದೇನೆ. ಆದರೆ ಅದಕ್ಕೂ ಮುಂಚೆ ನಿಮ್ಮೊಂದಿಗೆ ಒಂದು ಪ್ರಮುಖ ವಿಷಯವಾದ ಪ್ರೂಫ್ ಆಫ್ ಡೆಲಿವರಿ ಅಥವಾ POD ಬಗ್ಗೆ ಹೇಳಬೇಕಾಗಿದೆ. ನಮಗೆ ಸಿಗುವ ಹೊಸ ಆರ್ಡರ್ ಕೇವಲ ಒಂದು ಡೆಲಿವರಿ ಪ್ಯಾಕೇಜ್ ಮಾತ್ರವೇ ಅಲ್ಲ, ಅದು ನಾವು ಗ್ರಾಹಕರಿಗೆ ತಮ್ಮ ಆರ್ಡರ್ ಅನ್ನು ಸುಗಮ ಹಾಗೂ ಸುಲಭವಾಗಿ ತಲುಪಿಸುವ ಸದಾವಕಾಶ. ಪ್ರೂಫ್ ಆಫ್ ಡೆಲಿವರಿಯು ನಮ್ಮ ಡೆಲಿವರಿಗಳನ್ನು ಅಫಿಷಿಯಲ್ ಎಂದು ಸಾಬೀತುಪಡಿಸುತ್ತದೆ ಹಾಗೂ ಅತೃಪ್ತ ಗ್ರಾಹಕರನ್ನು ಮತ್ತು ಅನಗತ್ಯ ರೀಫಂಡ್ಸ್ ಅನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಹಾಗಿದ್ದರೆ ಬನ್ನಿ, ಈಗ ನಾನು ನಿಮಗೆ PODಯ ಒಳ್ಳೆ ಪಿಕ್ಚರ್ ಅನ್ನು ಹೇಗೆ ತೆಗೆಯುವುದು ಎಂದು ತಿಳಿಸುತ್ತೇನೆ. ನೆನಪಿಡಿ, ಪಿಕ್ಚರ್ ತೆಗೆಯುವಾಗ ಯಾವಾಗಲೂ ಫ್ಲಾಶ್ ಅನ್ನು ಆನ್ ಇಡಿ. ಗ್ರಾಹಕರಿಗೆ ನೀಡುವ ಪ್ರತಿಯೊಂದು ಐಟಂ ಹಾಗೂ ನಿಮ್ಮ ಬ್ಯಾಗ್ ಕೂಡ ಪಿಕ್ಚರ್ನಲ್ಲಿ ಬರುವ ಹಾಗೆ ಕ್ಲಿಕ್ ಮಾಡಿ. ತಲುಪಿಸಲಿರುವ ಐಟಂಗೆ ಯಾವುದೇ ಡ್ಯಾಮೇಜ್ ಆಗದಂತೆ ಗಮನವಿಡಿ. ಈ ರೀತಿ ಕ್ಲಿಯರ್ ಎಲ್ಲ ಐಟಂಗಳು ಕಾಣಿಸುತ್ತದೆ ಹಾಗೂ ಯಾವುದೇ ಡ್ಯಾಮೇಜ್ ಇಲ್ಲದೆ. ಇನ್ನೂ ಒಂದು ವಿಷಯ, ಈ ಆಪ್ನಲ್ಲಿ ನಮಗೆ 5 ಪಿಕ್ಚರ್ಗಳ ತನಕ ಅಪ್ಲೋಡ್ ಮಾಡುವ ಅವಕಾಶವಿದೆ. ನೀವು ಕನಿಷ್ಠ 3 ಪಿಕ್ಚರ್ಗಳನ್ನು ಹಾಕಲೇಬೇಕು. ಈಗ ಇನ್ನೂ ಕೆಲವು ಟಿಪ್ಸ್ ನಿಮಗೆ ನೀಡುತ್ತೇನೆ. ಯಾವಾಗಲೂ ಬರೀ ಬ್ಯಾಗಿನ ಪಿಕ್ಚರ್ ಅನ್ನು ತೆಗೆಯಬೇಡಿ ಅಥವಾ ಅಪೂರ್ಣ ಪಿಕ್ಚರ್ಸ್ ಅನ್ನು ತೆಗೆಯಬೇಡಿ. ನಮಗೆ ಡೆಲಿವರಿ ಆರ್ಡರಿನ ಪೂರ್ಣವಾದ ಹಾಗೂ ನಿಖರವಾದ ಪಿಕ್ಚರ್ ಬೇಕಾಗುತ್ತದೆ. ಒಂದು ವೇಳೆ ಈ ರೀತಿ ಬ್ಯಾಗ್ ಸೀಲ್ ಆಗಿದ್ದಲ್ಲಿ ನೀವು ಬ್ಯಾಗಿನ ಪಿಕ್ಚರ್ ಅನ್ನು ತೆಗೆಯಬಹುದು. ಡೆಲಿವರಿ ಸಕ್ಸಸ್ಫುಲ್. POD ಪ್ರೋಸೆಸ್ಗಾಗಿ ಈ ಗೈಡ್ಲೈನ್ಸ್ ಅನ್ನು ಅನುಸರಿಸಿ. ಯಾವಾಗಲೂ ಪ್ರೂಫ್ ಆಫ್ ಡೆಲಿವರಿ ಪಿಕ್ಚರ್ ಅನ್ನು ಡೆಲಿವರಿ ನೀಡುವ ಮುನ್ನ ತೆಗೆದಿಟ್ಟುಕೊಳ್ಳಿ. ಯಾವುದೇ ಕಾರಣಕ್ಕೂ ಆರ್ಡರ್ ನೀಡುವ ಮುನ್ನ ಆರ್ಡರ್ ಡೆಲಿವರ್ಡ್ ಎಂದು ಪರಿಗಣಿಸಿ ಮಾರ್ಕ್ ಮಾಡಬೇಡಿ. ಬ್ಯಾಗ್ ಭಾರವಾಗಿದ್ದಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ಐಟಮ್ಸ್ ಇದ್ದಲ್ಲಿ ಬ್ಯಾಗ್ ಅನ್ನು ನಿಧಾನಕ್ಕೆ ಕೆಳಗಿರಿಸಿ ನಂತರ ಪಿಕ್ಚರ್ ತೆಗೆದಿಟ್ಟುಕೊಳ್ಳಿ. ಯಾವುದೇ ರೀತಿಯ ಬ್ಯಾಗ್ ಆಗಿದ್ದರೂ ರಿಯೂಸಬಲ್, ಪೇಪರ್ ಅಥವಾ ಇನ್ಸುಲೇಟೆಡ್ POD ಪಿಕ್ಚರ್ ತೆಗೆಯುವುದು ಕಡ್ಡಾಯ. ಅಷ್ಟೇ ಗೆಳೆಯರೇ, ಪ್ರತಿ ಡೆಲಿವರಿಯಲ್ಲೂ ಈ ಮೇಲ್ಕಂಡ ಪಾಯಿಂಟ್ಸ್ ಅನ್ನು ನೆನಪಿಟ್ಟು ಅನುಸರಿಸಿ ಹಾಗೂ ಕಾಳಜಿ ವಹಿಸಿ. ಹ್ಯಾಪಿ ಡೆಲಿವರಿಂಗ್.